ಮಾಡ್ತಾ ಇರುವಂತಹದ್ದು ನಾನು ಇದನ್ನು ಒಪ್ಪೋದೇ ಇಲ್ಲ. ಈಗಾಗಲೇ ಸುಮಾರು ಹೆಚ್ಚು ಕಡಿಮೆ 37 ಲಕ್ಷ ಜನರಿಗೆ ಮನೆ ಇಲ್ಲ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಸೊ ಅವರಿಗೆ ಯಾವುದೇ ರೀತಿಯ ಆಶ್ರಯ ಇಲ್ಲ. ಸೊ ಈಗಾಗಲೇ ಅರ್ಜಿ ಹಾಕಿದಂಥವ್ರು ನಾನು ಹೇಳ್ತಾ ಇದ್ದಾರೆ, 37 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಬೇರೆ ಬೇರೆ ಕಡೆಗೆ ಇಡೀ ರಾಜ್ಯದಲ್ಲಿ. ಅಂಥವ್ರಿಗೆ ಮನೆಗಳಿಲ್ಲ. ಅಂಥವ್ರಿಗೆ ಓದಿಸುವಂಥ ಪ್ರಕ್ರಿಯೆಯನ್ನು ಮಾಡೋದು ಬಿಟ್ಟು ಇವರು ಎಲ್ಲಿಂದನೋ ಬಂದವರು ಇವರಿಗೆ ನೀವು ಆಶ್ರಯ ಕೊಡುವಂಥದ್ದು ಸರಿಯಲ್ಲ. ಮತ್ತು ಇನ್ನೊಂದು ಇದರೊಳಗೆ ಅಂತಂದರೆ, ಅತಿಕ್ರಮಣ ಮಾಡುವಂಥವ್ರ ಸಮಯದಲ್ಲೇ ಅವರನ್ನು ತಡೆಯುವಂಥ ಪ್ರಕ್ರಿಯೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ? ಲಂಚ, ಭ್ರಷ್ಟಾಚಾರ, ದುಡ್ಡು ತಿಂತಾ ಇದ್ದಾರೆ, ಸಗಣಿ ತಿಂತಾ ಇದ್ದಾರೆ. ಅದರಿಂದ ಇಷ್ಟು ಬೆಳೆದು ನಿಂತ ಮೇಲೆ ಆಮೇಲೆ ಇದನ್ನು ಕೆಡುವಂಥ ಪ್ರಕ್ರಿಯೆ. ಅಕ್ರಮ ಸಕ್ರಮ ಇದೆಯೇ? ಯಾವುದು ಅಕ್ರಮ ಸಕ್ರಮ ಇದು? ಈ ರೀತಿ ಎಲ್ಲಿ ಫುಟ್ಪಾತ್ ಅತಿಕ್ರಮಣ ಆಗ್ತಾ ಇದೆ, ಗೋಮಾಳ ಅತಿಕ್ರಮಣ ಆಗ್ತಾ ಇದೆ, ಸರ್ಕಾರಿ ಜಾಗಗಳ ಅತಿಕ್ರಮಣ ಆಗ್ತಾ ಇದ್ದೇವೆ. ಇಮ್ಮಿಡಿಯೇಟ್ ಅದನ್ನು ತೆಗೆದು ನಿಲ್ಲಿಸುವಂಥ ಪ್ರಕ್ರಿಯೆ ಯಾಕಿಲ್ಲ? ಅಲ್ಲಿ ಭ್ರಷ್ಟಾಚಾರ, ಅಲ್ಲಿ ರಾಜಕಾರಣಿಗಳು ಇವ್ರದ್ದು ವೋಟ್ ಬ್ಯಾಂಕು, ಅವರೇ ಒತ್ತಡ ತರ್ತಾರೆ. ಸೊ ವೋಟ್ ಬ್ಯಾಂಕದ ಹಿನ್ನೆಲೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ದೇಶವನ್ನು ಮಾರಾಟ ಮಾಡ್ತಾ ಇದ್ದೀರಾ? ಸೊ ಎಂಥ ಅನಾಹುತಗಳನ್ನು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಕೋಗಿಲು ಇದೇ ಉದಾಹರಣೆ. ಈಗ ಅದಕ್ಕೆ ಕಟ್ಟಡ ಕಟ್ಟಿ ಅವರಿಗೆ ನೀರಿಂದು ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ, ಅವರಿಗೆ ವೋಟರ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರದಿಂದ, ವೋಟ್ ಬ್ಯಾಂಕ್ನಿಂದ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥದ್ದು ನೀವು ಮೆಸೇಜ್ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೇನೆ. ಈ ವಿಷಯದಲ್ಲಿ ವಿರೋಧ ಪಕ್ಷವಾದಂಥ BJP ಇಡೀ ಇದು 12 ವರ್ಷ ಆಯಿತು ಅಂತ ಹೇಳ್ತಾರೆ ಅವರು ಅಲ್ಲಿ ಇದ್ದಿದ್ದು. BJP ಸರ್ಕಾರ ಇತ್ತಲ್ಲ, ಆವಾಗ ಅವರು BJP ಅವರು ಏನು ಯಾಕೆ ಮಾಡಲಿಲ್ಲ? ಇಂಥವನ್ನೆಲ್ಲ ತೆರವುಗೊಳಿಸುವಂಥ ಪ್ರಕ್ರಿಯೆ ಯಾಕೆ ಮಾಡಲಿಲ್ಲ? ಬೊಮ್ಮಾಯಿ ಸರ್ಕಾರ ಇದ್ದಾಗ ನಂಜನಗೂಡು ಹತ್ತಿರ ಒಂದು ದೇವಸ್ಥಾನವನ್ನು ಕಿತ್ತು ಬಿಸಾಕಿದ್ರು. ಇವತ್ತು ಮಸೀದಿಗಳು, ಅತಿಕ್ರಮಣ ಮಾಡಿದಂಥ ಮಸೀದಿಗಳು ಎಷ್ಟಿದ್ದಾವೆ? ಇಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ ಈಗ. ಸೊ ಅಲ್ಲಿ ಇನ್ನೂವರೆಗೆ ತೆರವುಗೊಳಿಸ್ತಾ ಇಲ್ಲ, ಅನಧಿಕೃತವಾಗಿ ಮಸೀದಿ ಕಟ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ವಿರೋಧ ಪಕ್ಷದ ಕೂಡ ಇವತ್ತು ಸರಿಯಾದ ಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು, ಇಲ್ದಾಗ ಒಂದು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣವೇ ಇವರು ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವರು ಕಾಳಜಿ ವಹಿಸಲಿಕ್ಕಿಲ್ಲ. ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣವೇ ಪ್ರಾರಂಭ ಆಗುತ್ತೆ. ಪಿಣರಾಯ್, ನಾನು ಹೇಳೋದು, ಗೋವಾದಲ್ಲಿ ಸುಮಾರು 1,000 ಮನೆಗಳನ್ನು ಕರ್ನಾಟಕದ ಕಾರ್ಮಿಕರಲ್ಲಿ ಹೋದಂಥವ್ರಿಗೆ ಕಿತ್ತು ಬಿಸಾಕಿ ಎಲ್ಲರನ್ನು ಸ್ವಚ್ಛ ಮಾಡಿ ಬಿಸಾಕಿದ್ರು. ಅವಾಗ ಪಿಣರಾಯಿ ಎಲ್ಲೋಗಿದ್ದ? ಅವಾಗ ಜಮೀರ್ ಎಲ್ಲೋಗಿದ್ದ? ಅವಾಗ ಕರ್ನಾಟಕದ ಕಾಂಗ್ರೆಸ್ BJP ಅವರು ಎಲ್ಲೋಗಿದ್ರು? ಮಾತಾಡಲೇ ಇಲ್ಲ. ಮಂಗಳೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಉತ್ತರ ಕರ್ನಾಟಕದ ಕಾರ್ಮಿಕರು ಹೋಗ್ತಾರಲ್ಲ, ಕೆಲಸಕ್ಕೆ ಹೋಗ್ತಾರೆ, ಕಟ್ಟಡ BJP ಅವರು ಮಾಡ್ಯಾರ ಅನ್ನೋದಾದ್ರೆ ಸತತವಾಗಿ ಮುತಾಲಿಕ್ ಅವರ ನಿಲುವು BJP ಬಗ್ಗೆ ಬದಲಾಗತ್ತೆ. ಮುಂದೆ ಮತ್ತೆ ಯಾವ್ದಾದ್ರು ಚುನಾವಣೆ ಬಂದಾಗ ಮತ್ತೆ BJP ಪರವಾಗಿ ಮಾತಾಡುವಂಥದ್ದಾಗತ್ತೆ. ನೋಡಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸಂದರ್ಭದಲ್ಲಿ ನಾನು ಅವರ ಪರವಾಗಿ, ಅವರ ವಿರೋಧವಾಗಿ ಅಂತನ್ನೋಕ್ಕಿಂತ ದೇಶದ ಹಿತದೃಷ್ಟಿಯಿಂದ, ಮುಸ್ಲಿಮರನ್ನು ತುಷ್ಟೀಕರಣದ ವಿರುದ್ಧ, ಗೋಮಾತೆಯ ಹತ್ಯೆಯ ವಿರುದ್ಧ, ಲವ್ ಜಿಹಾದ್ ವಿರುದ್ಧ, ಅದು ಹಿಂದೂ ಇರಲಿ, ಅವ್ರಿಗೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅಥವಾ ಇನ್ಯಾವುದೇ ಪಕ್ಷ ಇರಲಿ, ಹಿಂದೂಗಳ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ನಾನು ಯಾರನ್ನೂ ನೋಡಿಲ್ಲ, ನೋಡುವುದೂ ಇಲ್ಲ. ಇವತ್ತು ನಾನು ಮೋದಿಯವ್ರಿಗೆ ಹೇಳ್ತಾ ಇದ್ದೀನಿ, 56 ಇಂಚಿನ ಮೋದಿಯವರೇ ಸಣ್ಣ ಪುಟಕೋಸಿ ಬಾಂಗ್ಲಾದೇಶ ಇವತ್ತು ಆಟ ಆಡ್ತಾ ಇದೆ ನಮ್ಮ ಜೊತೆಗೆ. 1.5 ಕೋಟಿ ಹಿಂದೂಗಳನ್ನು ಬದುಕ್ಸೋಕ್ಕಾಗ್ತಾ ಇಲ್ಲ.